ಸೊ ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಡೊಣ್ಣೆ ನಾಯಕನ ಅಪ್ಪಣೆ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನ ನಾನು ಪತ್ರಿಕೆಯಲ್ಲಿ ಕೆಲವರು ಹೇಳಿದ್ದನ್ನು ನಾನು ನೋಡಿದ್ದೇನೆ. ಇಲ್ಲಿ ಹಡಗಲಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 218 ಬೂತ್ಗಳಲ್ಲಿರ್ತಕ್ಕಂಥ ನಮ್ಮ ಮುಖಂಡರು, ನಮ್ಮ ಕಾರ್ಯಕರ್ತರು ಡೊಣ್ಣೆ ನಾಯಕರವರು. ಕಾಂಗ್ರೆಸ್ ಪಕ್ಷದ ಆಧಾರ ಸ್ತಂಭ ನಮ್ಮ ಮುಖಂಡರು ಮತ್ತು ಕಾರ್ಯಕರ್ತರು. ಇನ್ನೊಮ್ಮೆ ಹೇಳ್ತೀನಿ, 218 ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮೆಲ್ಲ ಮುಖಂಡರು, ಕಾರ್ಯಕರ್ತರು ಡೊಣ್ಣೆ ನಾಯಕರು ಮತ್ತು ನಮ್ಮ ಪಕ್ಷದ ಕಾವಲುಗಾರರು ಅಂತಕ್ಕಂಥ ಮಾತನ್ನ ಹೇಳ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಕಾರ್ಯಕರ್ತರು, ಮುಖಂಡರಿಂದಲೇ ಯಾವ ರಾಜಕೀಯ ಪಕ್ಷನೂ ಸಂಘಟನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ. ಹಾಗಾಗಿ 218 ಬೂತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ಮುಖಂಡರ, ಕಾರ್ಯಕರ್ತರ ಏನು ನಮ್ಮ ಡೊಣ್ಣೆ ನಾಯಕರಿದ್ದಾರೆ ನಮ್ಮ 218 ಬೂತ್ಗಳಲ್ಲಿ, ಅವರ ಅಪ್ಪಣೆ ನನಗೂ ಬೇಕು, ನಮ್ಮ ಅಪ್ಪನಿಗೂ ಬೇಕು. ಅವರ ಅಪ್ಪಣೆ ನನಗೂ ಬೇಕು, ನಮ್ಮ ಅಪ್ಪನಿಗೂ ಬೇಕು. ವೀಕ್ಷಕರಿದು ಕಲ್ಯಾಣ ಕರ್ನಾಟಕ ಕನ್ನಡ ಸುದ್ದಿ ವಾಹಿನಿ. ನಾನು ನಿಮ್ಮ ಅಯ್ಯನಗೌಡ. ಇಂದು ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ಮೀಸಲು ಮತಕ್ಷೇತ್ರದ ಮಾಜಿ ಸಚಿವರಾದಂತಹ ಪಿ ಟಿ ಪರಮೇಶ್ವರ್ ನಾಯ್ಕರವರ ನಿವಾಸದಲ್ಲಿ ಕಾರ್ಯಕರ್ತರ ಸಭೆಯನ್ನು ಕರೆಯಲಾಗಿತ್ತು. ಇದೇ ತಿಂಗಳು 26ರಂದು ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರಾದಂತಹ ರಾಹುಲ್ ಗಾಂಧಿಯವರು ಚುನಾವಣಾ ಪ್ರಚಾರಕ್ಕಾಗಿ ಆಗಮಿಸುತ್ತಿರುವಂತಹ ಒಂದು ಕಾರಣಕ್ಕಾಗಿಯೇ ಇಲ್ಲಿ ಹೂವಿನಡಗಲಿಯಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು. ಕಾರ್ಯಕರ್ತರ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದಂತಹ ಮಾಜಿ ಸಚಿವರಾದಂತಹ ಪಿ ಟಿ ಪರಮೇಶ್ವರ್ ನಾಯ್ಕರವರು ಆಕ್ರೋಶಗೊಂಡಿದ್ದರು. ಮೊನ್ನೆ ನಡೆದಂತಹ ಒಂದು ಏನು ಇಬ್ಬರು ಬ್ಲ್ಯಾಕ್ ಅಧ್ಯಕ್ಷರು ಬಿ ಹನುಮಂತಪ್ಪನವರು, ಅಟ್ವಾಳ್ಗಿ ಕೊಟ್ರೇಶ್ ಅವರು ನಡೆಸಿದಂತಹ ಪತ್ರಿಕಾಗೋಷ್ಠಿ ಏನಿತ್ತು, ಇವತ್ತು ಪಿ ಟಿ ಪರಮೇಶ್ವರ್ ನಾಯ್ಕರವರ ಮಾತನ್ನು ಕೇಳಿದರೆ, ಅವರ ನೈತಿಕ ಸ್ಥೈರ್ಯವನ್ನು ನೋಡಿದರೆ, ಅವತ್ತಿನ ಒಂದು ಪತ್ರಿಕಾಗೋಷ್ಠಿ ಏನಿದೆ ಪಿ ಟಿ ಪರಮೇಶ್ವರ್ ನಾಯ್ಕರವರಿಗೆ ನೈತಿಕ ಬಲವನ್ನು ತುಂಬಿದೆ ಅನ್ನುವಂತಹ ಒಂದು ಲಕ್ಷಣ ಕಾಣ್ತಾ ಇದೆ. ಕಾರ್ಯಕರ್ತರು ಮತ್ತು ಎಲ್ಲ ಮುಖಂಡರು ಕೂಡ ಪಿ ಟಿ ಪರಮೇಶ್ವರ್ ನಾಯ್ಕರವರಿಗೆ ನೈತಿಕ ಬಲವನ್ನು ತುಂಬುತ್ತಾ ಇದ್ದಾರೆ ಎನ್ನುವಂತಹ ಲಕ್ಷಣಗಳು ಕಂಡು ಬರ್ತಾ ಇವೆ. ಈ ಬಂದು ಕಾರ್ಯಕರ್ತರ ಸಭೆಯಲ್ಲಿ ಪರೋಕ್ಷವಾಗಿ ಕಾಂಗ್ರೆಸ್ಸಿನ ಉಚ್ಚಾಟಿತ ಮಾಜಿ ಬ್ಲಾಕ್ ಅಧ್ಯಕ್ಷರಾದಂತಹ ಐಗೋಳ್ ಚಿದಾನಂದ ವಕೀಲರವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ಮಾಜಿ ಸಚಿವರಾದಂತಹ ಪಿ ಟಿ ಪರಮೇಶ್ವರ್ ನಾಯ್ಕರವರು ಮೊನ್ನೆ ತಾನೇ ಏನು ಚಿದಾನಂದ ವಕೀಲರು ಒಂದು ಪತ್ರಿಕಾ ಹೇಳಿಕೆಯನ್ನು ನೀಡಿದರು. ಕಾಂಗ್ರೆಸ್ ಪಕ್ಷಕ್ಕೆ ಸೇರಬೇಕಾದ್ರೆ ಯಾವ ಡೊಣ್ಣೆ ನಾಯಕನ ಅಪ್ಪಣೆಯೂ ಬೇಕಿಲ್ಲ ಎನ್ನುವಂತಹ ಒಂದು ಪತ್ರಿಕಾ ಸ್ಟೇಟ್ಮೆಂಟ್ ಏನಿತ್ತು, ಅದು ಪಿ ಟಿ ಪರಮೇಶ್ವರ್ ನಾಯ್ಕರವರನ್ನು ಕೆರಳಿಸಿದಂತಿತ್ತು. ಇಲ್ಲಿರುವಂತಹ ಸರ್ವರು ಕೂಡ ಡೊಣ್ಣೆ ನಾಯಕರೇ. ಆ ಡೊಣ್ಣೆ ನಾಯಕರ ಪಕ್ಷವನ್ನು ಕಟ್ಟಿ ಬೆಳೆಸಿದಂತಹ ಮುಖಂಡರು, ಕಾರ್ಯಕರ್ತರು, ಬೂತ್ ಲೆವೆಲ್ ಎಲ್ಲ ಕಾರ್ಯಕರ್ತರು ಕೂಡ ಡೊಣ್ಣೆ ನಾಯಕರೇ. ಅವರಿಗೆ ಅವರ ಒಂದು ಅಪ್ಪಣೆ ನನಗೂ ಬೇಕು, ನಮ್ಮಪ್ಪನಿಗೂ ಬೇಕು ಎನ್ನುವಂತಹ ಒಂದು ಘರ್ಜನೆಯನ್ನು ಗುಡುಗಿದ್ರು ಮಾಜಿ ಸಚಿವರಾದಂತಹ ಪಿ ಟಿ ಪರಮೇಶ್ವರ್ ನಾಯ್ಕರವರು. ಎಲ್ಲರೂ ಕೂಡ ಒಂದಾಗುವುದರ ಮೂಲಕ, ಎಲ್ಲರೂ ಕೂಡ ಸಣ್ಣ ಪುಟ್ಟ ತಪ್ಪುಗಳನ್ನು ತಿದ್ದಿಕೊಳ್ಳುವುದರ ಮೂಲಕ ತುಕಾರಾಮ್ರವರ ಗೆಲುವಿಗೆ ಶ್ರಮಿಸೋಣ ಎನ್ನುವಂತಹ ಮಾತನ್ನು ಹೇಳುವುದರ ಮೂಲಕ ಹೂವಿನಡಗಲಿ ಮೀಸಲು ಮತಕ್ಷೇತ್ರ, ಮೀಸಲು ಕ್ಷೇತ್ರವಾಗಿರಲಿ, ಸಾಮಾನ್ಯ ಕ್ಷೇತ್ರವಾಗಿರಲಿ, ಎಂದೆಂದೂ ಕೂಡ ನಾನು ನಿಮ್ಮೊಂದಿಗೆ ಇರ್ತೀನಿ ಎನ್ನುವಂತಹ ಭರವಸೆಯ ಮಾತುಗಳನ್ನು ಕೂಡ ಪಿ ಟಿ ಪರಮೇಶ್ವರ್ ನಾಯ್ಕರು ಹೇಳಿದರು. ಪಿ ಟಿ ಪರಮೇಶ್ವರ್ ನಾಯ್ಕರವರ ಆತ್ಮಸ್ಥೈರ್ಯ ಇವತ್ತು ಹೆಚ್ಚುತ್ತಾ ಇದೆ. ಇದುವರೆಗೂ ಕೂಡ ಚಿದಾನಂದ ವಕೀಲರಾಗಲಿ, ಪಿ ಟಿ ಪರಮೇಶ್ವರ್ ನಾಯ್ಕರಾಗಲಿ ನೇರ ಹಣಾಹಣಿಯಾಗಿ ಆರೋಪ ಪ್ರತ್ಯಾರೋಪಕ್ಕೆ ಇಳಿದಿರಲಿಲ್ಲ. ಪಿ ಟಿ ಪರಮೇಶ್ವರ್ ನಾಯ್ಕರವರ ಏನೋ ಒಂದು ಚುನಾವಣೆ ಇತ್ತು, ವಿಧಾನಸಭಾ ಚುನಾವಣೆ. ಆ ಸಂದರ್ಭದಲ್ಲಿಯೂ ಕೂಡ ಗೆಲ್ಲಿಯೂ ಕೂಡ ಚಿದಾನಂದ ವಕೀಲರ ಹೆಸರನ್ನು ಪಿ ಟಿ ಪರಮೇಶ್ವರ್ ನಾಯ್ಕರವರು ಪ್ರಸ್ತಾಪ ಮಾಡಲಿಲ್ಲ, ಪರೋಕ್ಷವಾಗಿ ಎಲ್ಲಿಯೂ ಕೂಡ ಮಾತನಾಡಲಿಲ್ಲ. ಆದರೆ ಇವತ್ತು ಪರೋಕ್ಷವಾಗಿ ಚಿದಾನಂದ ವಕೀಲರವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದಂತಹ ಒಂದು ಘಟನೆ ನಡೆಯಿತು. ಸೂಕ್ಷ್ಮವಾಗಿ ಗಮನಿಸಿದಾಗ ಇಬ್ಬರು ಕೂಡ
ಬಹಿರಂಗ ಅಖಾಡಕ್ಕೆ ಸಿದ್ಧರಾಗಿದ್ದಾರೆ. ಬನ್ನಿ ಕೇಳೋಣ ಪಿ ಟಿ ಪರಮೇಶ್ವರ್ ನಾಯ್ಕ. ನಮ್ಮ ಹೆಮ್ಮೆ ನಾಯಕರಾಗಿರ್ತಕ್ಕಂಥ ಭವಿಷ್ಯದ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಬಂದಾರ. ನಮ್ಮ ಭವಿಷ್ಯದ ನಾಯಕರು ರಾಹುಲ್ ಗಾಂಧಿ ಅವರು 26ನೇ ತಾರೀಕು ಹೊಸಪೇಟೆ ನಿಗದಿಯಾಗಿತ್ತು ಅವರ ಪ್ರಚಾರ ಕಾರ್ಯಕ್ರಮ. ಅದು ಈಗ ಬಳ್ಳಾರಿಗೆ ಸ್ಥಳಾಂತರ ಆಗಿದೆ. ಅದು ಮಧ್ಯಾಹ್ನ ನಮಗೆ ಮಾಹಿತಿ ಬಂತು. ಸೊ ಸಭೆ ಕರೆದು ಬಿಟ್ಟಿದ್ವು. ಮತ್ತೆ ಮೆಲ್ಲರ್ ಜೋಡಿ ಮಾತಾಡ್ಕೊಂಡು ಮುಂದಕ್ಕೆ ಹೋಗೋಣ ಮೀಟಿಂಗ್ ಅಂತ ಹೇಳಿ ನಾನು ಬಂದೆ. ಸೊ ಆ ಒಂದು ಪೂರ್ವಭಾವಿ ಸಭೆಗೆ ಎಲ್ಲ ನಾಯಕರ ಅಭಿಪ್ರಾಯ ಪಡಿಬೇಕಾಗಿತ್ತು. ನಿಮ್ಮೆಲ್ಲರ ಸಲಹೆಯನ್ನು ನಾನು ಕೂಡ ತಗೋಬೇಕಾಗಿತ್ತು. ಬಟ್ ಅನಿವಾರ್ಯ ಕಾರಣದಿಂದ, ಯಾಕಂದ್ರೆ ಎಲ್ಲ ವೇದಿಕೆ ಮೇಲೆ ನಮ್ಮೆಲ್ಲ ಬ್ಲಾಕ್ ಅಧ್ಯಕ್ಷರು, ಮುಖಂಡರು, ಎಲ್ಲ ನಾಯಕರು ಕೂತಿದ್ದಾರೆ. ಹೊಸದಾಗಿ ಬಂದಂತ ನಮ್ಮ ವಿಜಯ್ ಕುಮಾರ್ ಅವರು ಇದ್ದಾರೆ. ಎಲ್ಲ ಮುಖಂಡರುಗಳು ನಾವು ಸೇರಿದಿರಿ. ಬಟ್ ನಿಮ್ಮೆಲ್ಲರ ಹೆಸರು ಹೇಳಕ್ ನನಗೆ ಸಮಯ ಇಲ್ಲ. ಅದಕ್ಕೆ ದಯಮಾಡಿ ಎಲ್ಲ ಮುಖಂಡರಲ್ಲಿ ಕ್ಷಮೆ ಕೋರ್ತೇನೆ, ಇನ್ಕ್ಲೂಡಿಂಗ್ BL ಶ್ರೀಧರ್. ನಮಗ 26ನೇ ತಾರೀಕಿಗೆ ನಾವೆಲ್ಲರೂ ಬಳ್ಳಾರಿಗೆ ಹೋಗ್ಬೇಕಾಗತ್ತೆ. ಸೊ ಅದಕ್ಕೆ ಏನೇನು ಸಿದ್ಧತೆ ಮಾಡ್ಕೋಬೇಕಾದ್ರೆ ನಾನು ಇವತ್ತಲ್ಲಿ ಹೋಗಿ ಮೀಟಿಂಗ್ ಅಲ್ಲಿ ಭಾಗಿಯಾಗಿ ನಂತರ ಮುಖಂಡರುಗಳಿಗೆ ತಿಳಿಸ್ತೇನೆ. ಅದಕ್ಕೆ ಏನೇನು ಸಿದ್ಧತೆ ಬೇಕು ಅದನ್ನ ನಾವು ಇನ್ನು 2-3 ದಿವಸದಲ್ಲಿ ಅದನ್ನ ಮಾಡ್ತೇವೆ. ನಾವೆಲ್ಲರೂ ತಯಾರಾಗೋಣ ಅಂತಕ್ಕಂಥ ಮಾತನ್ನು ಎಲ್ಲರಿಗೂ, ನಮ್ಮ ಮಹಿಳಾ ಕಾಂಗ್ರೆಸ್ ಪದಾಧಿಕಾರಿಗಳಿದ್ದೀರಿ, ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳಿದ್ದೀರಿ, ನಮ್ಮ SC/ST ಕಾಂಗ್ರೆಸ್ ಪದಾಧಿಕಾರಿಗಳಿದ್ದೀರಿ, ಬ್ಲಾಕ್ ಕಾಂಗ್ರೆಸ್ ಪದಾಧಿಕಾರಿಗಳಿದ್ದೀರಿ, OBC ಕಾಂಗ್ರೆಸ್ ಪದಾಧಿಕಾರಿ ಎಲ್ಲರಿದ್ದೀರಿ. ಸೊ ಎಲ್ಲ ಮುಂಚೂಣಿ ಘಟಕಗಳ ಪದಾಧಿಕಾರಿಗಳು ಇಲ್ಲಿ ಭಾಗಿಯಾಗಿದ್ದೀರಿ. ಹಾಗಾಗಿ ನಾನು ಹೆಚ್ಚು ಸಮಯ ಜೊತೆಗೆ ಹಡಗಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸದೃಢವಾಗಿದೆ, ಬಲಿಷ್ಠವಾಗಿದೆ ಅನ್ನೋದಕ್ಕೆ ಕೆಲವು ಗಂಟೆಗಳಲ್ಲಿ ಈ ಸಭೆ ಕರೆದು ತಾವೆಲ್ಲ ಸೇರಿರೋದೇ ಅದಕ್ಕೆ ಸಾಕ್ಷಿ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ ಪಾರ್ಟಿ ಒಂದು ಬಹಳ ಬಲಿಷ್ಠವಾಗಿದೆ ಅನ್ನೋದಕ್ಕೆ ತಾವು ಬಂದು ಸೇರಿರೋದೇ ಒಂದು ಸಾಕ್ಷಿ. ಸೊ ಮೊನ್ನೆ ನಮ್ಮ ಬ್ಲಾಕ್ ಅಧ್ಯಕ್ಷರು, ಮುಖಂಡರುಗಳು ತಾವೆಲ್ಲರೂ ಹೇಗೆ ಸಭೆ ಮಾಡಿದ್ರಿ ಒಂದು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಇದು ಒಂದು ಇತಿಹಾಸವನ್ನು ಹೊಂದಿರತಕ್ಕಂಥ ಪಕ್ಷ. ಕಾಂಗ್ರೆಸ್ ಇತಿಹಾಸನೇ ಈ ದೇಶದ ಇತಿಹಾಸ. ಸೊ ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಡೊಣ್ಣೆ ನಾಯಕನ ಅಪ್ಪಣೆ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನ ನಾನು ಪತ್ರಿಕೆಯಲ್ಲಿ ಕೆಲವರು ಹೇಳಿದ್ದನ್ನು ನಾನು ನೋಡಿದ್ದೇನೆ. ಇಲ್ಲಿ ಹಡಗಲಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 218 ಬೂತ್ಗಳಿರ್ತಕ್ಕಂಥ ನಮ್ಮ ಮುಖಂಡರು, ನಮ್ಮ ಕಾರ್ಯಕರ್ತರು ಡೊಣ್ಣೆ ನಾಯಕರವರು. ಕಾಂಗ್ರೆಸ್ ಪಕ್ಷದ ಆಧಾರ ಸ್ತಂಭ ನಮ್ಮ ಮುಖಂಡರು ಮತ್ತು ಕಾರ್ಯಕರ್ತರು. ಇನ್ನೊಮ್ಮೆ ಹೇಳ್ತೇನೆ, 218 ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮೆಲ್ಲ ಮುಖಂಡರು, ಕಾರ್ಯಕರ್ತರು ಡೊಣ್ಣೆ ನಾಯಕರು ಮತ್ತು ನಮ್ಮ ಪಕ್ಷದ ಕಾವಲುಗಾರರು ಅಂತಕ್ಕಂಥ ಮಾತನ್ನ ಹೇಳ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಕಾರ್ಯಕರ್ತರು, ಮುಖಂಡರಿಂದಲೇ ಯಾವ ರಾಜಕೀಯ ಪಕ್ಷನೂ ಸಂಘಟನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ. ಹಾಗಾಗಿ 218 ಬೂತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ಮುಖಂಡರ, ಕಾರ್ಯಕರ್ತರ, ಏನು ನಮ್ಮ ಡೊಣ್ಣೆ ನಾಯಕರಿದ್ದಾರೆ ನಮ್ಮ 218 ಬೂತ್ಗಳಲ್ಲಿ, ಅವರ ಅಪ್ಪಣೆ ನನಗೂ ಬೇಕು, ನಮ್ಮ ಅಪ್ಪನಿಗೂ ಬೇಕು ಅಂತ. ಇಲ್ಲಿ ಯಾರು ಪಕ್ಷದಿಂದ ಉಚ್ಚಾಟನೆ ಆಗಿರೋರು ಕಾಂಗ್ರೆಸ್ ಪಕ್ಷಕ್ಕೆ ನೀರು ಗೊಬ್ಬರ ಹಾಕಿ ಬೆಳೆಸಿಲ್ಲ. ಇದು ನಿಮ್ಮ ಶಕ್ತಿಯಿಂದ ಬೆಳೆದಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ. ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಅಧಿಕಾರ ಅನುಭವಿಸಿ ಸಂಪತ್ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷನ ವಿರೋಧ ಮಾಡಿ ಮತ್ತೆ ಕಾಂಗ್ರೆಸ್ಸಿಗೆ ಬರ್ತೇವೆ, ಯಾರ ಒಪ್ಪಣೆ ಬೇಕಾಗಿಲ್ಲ ಅಂತಕ್ಕಂಥದ್ದು ಹೇಳೋದಕ್ಕೆ ನಾಚಿಕೆ ಆಗ್ಬೇಕಲ್ಲ, ನಾಚಿಕೆ ಆಗ್ಬೇಕಲ್ಲ, ಬೇಕಲ್ಲ, ಮಾನ ಮರ್ಯಾದೆ ಬೇಕಲ್ಲ. ಬಟ್ ಯಾಕೆ ಹಾಕೊಂಡಿದ್ದೀವಿ ನಾವು? ಸೊ ಮಾನ ಮರ್ಯಾದೆಯಿಂದ ಯಾರೇ ರಾಜಕಾರಣ ಮಾಡಲಿ, ನಾವು ಸೋಲನ್ನು ಸ್ವೀಕಾರ ಮಾಡ್ತೇವೆ, ಸೋಲನ್ನು ಗೌರವದಿಂದ ಸ್ವೀಕಾರ ಮಾಡ್ತೇವೆ. ನಾವು ನಮಗೆ ಯಾರ ಅವಶ್ಯಕತೆ ಇಲ್ಲ. ನಮಗಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು, ನಮ್ಮ ತಾಯಂದಿರು ನಮಗೆ ಆಶೀರ್ವಾದ ಸಾಕು. ನಮಗೆ ಪಕ್ಷ ದ್ರೋಹಿಗಳ ಅವಶ್ಯಕತೆ ನಮಗಿಲ್ಲ. ತಾಯಿಗೆ ಪಕ್ಷಕ್ಕೆ ದ್ರೋಹ ಮಾಡೋದು, ತಾಯಿಗೆ ದ್ರೋಹ ಮಾಡೋದು ಎರಡು ಒಂದೇ ಅಂತಕ್ಕಂಥ ಮಾತುಗಳು. ಹಾಗಾಗಿ ನೀವು ಯಾರು ಗುರ್ತಿಗೆ ಬೇಡ. ಆಮೇಲೆ ಡಬಲ್ ಗೇಮ್ ಮಾಡೋರು ಮಾತು ದಯಮಾಡಿ ಕೇಳಬೇಡ್ರಿ.
ಸ್ವಾರ್ಥಕ್ಕೋಸ್ಕರ ರಾಜಕಾರಣ ಮಾಡೋ ಮಾತನ್ನ ಕೇಳ್ಬೇಡ್ರಿ. ಎರಡೂ ದಂಡೆ ಮೇಲೆ ಕಾಲು ಇಡ್ತಕ್ಕಂಥವ್ರ ಸವಾಸವನ್ನ ಮಾಡಬೇಡ್ರಿ ಅಂತಕ್ಕಂಥ ಮಾತನ್ನ ಹೇಳಿ ಬಯಸ್ತಾ ಇದ್ದಾರೆ. ಹಾಗಾಗಿ ಹೇಳಿದ್ದಾನ ಎಲ್ಲೇನು ಚೂರಿ ಹಾಕಾರ ಅವರಿಗೂ ಕೂಡ ಯಾವತ್ತು ನಂಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಬಂಧುಗಳೇ, ಬಹಳಷ್ಟು ಜನ ನಾಯಕರುಗಳು ಮಾತಾಡಿದ್ರು. ನಾನು ನಿಮಗೆ ಇದೊಂದು ಸಂದೇಶ ಕೊಡಬೇಕಾಗಿತ್ತು. ಯಾಕಂದ್ರೆ ಮೊನ್ನೆ ಬಹಳ ಮಿಶ್ರ ಒಂದು ಅಭಿಪ್ರಾಯಗಳು ಬರ್ಲಿಕ್ಕೆ ಶುರು ಮಾಡಿದ್ವು. ಹಾಗಾಗಿ ನಮ್ಮ ಕಾರ್ಯಕರ್ತರಲ್ಲಿ ಗೊಂದಲಾಗದ್ ಬೇಡ ಅಂತ ಹೇಳಿ. ಯಾಕಂದ್ರೆ ಬಹಳಷ್ಟು ಜನ ನಮ್ಮ ಎಲ್ಲ ಪುರಸಭಾ ಸದಸ್ಯರು ಇವತ್ತು ಬಹಳಷ್ಟು ಜನ ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ, ಸಂತೋಷ. ಕೆಲವರು ಒಬ್ಬರಿಬ್ಬರು ಲಾಭಕ್ಕೋಸ್ಕರ ಆ ಕಡೆ ಹೋಗಿದ್ದಾರೆ. ನಾವು ಹೋಗೋರ ಬಗ್ಗೆ ಮುಂದೋಡೋಣ. ದೇವರು ನಮಗೆ ಅವಕಾಶ ಕೊಟ್ಟಾಗ ಅವರಿಗೂ ಇನ್ನಷ್ಟು ಅಂಬಾರಿ ಮೇಲೆ ಕುದುರಿಸ್ತಕ್ಕಂಥ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತಕ್ಕಂಥ ಮಾತನ್ನ ಬಯಸ್ತಾ ಇದ್ದಾರೆ. ಹಾಗಾಗಿ ಹೆಚ್ಚು ಮಾತಾಡೋದಕ್ಕೆ ಒಡನಾಟ ಬಾಂಧವ್ಯ ಇದೆ. ನನಗೆಲ್ಲ ಅಂತಹವರು ಆಗರ್ಭ ಶ್ರೀಮಂತರಿದ್ರು ನನಗೆಲ್ಲ ಬಹಳಷ್ಟು ಗೌರವ ಕೊಟ್ಟು ಅವರ ಜೊತೆಗೆ ಬೆಳ್ಳಿ ತಟ್ಟೆಯಲ್ಲಿ ಊಟಕ್ಕೆ ಹಾಕ್ತಕ್ಕಂಥ ಮಂತ್ರಿದವರು ಶಾಮೂರು ಮಂತ್ರಿದವರು. ಹಾಗಾಗಿ ಅವರು ಯಾವತ್ತೂ ನನ್ನ ಮಾತನ್ನ, ಅವರು ದೊಡ್ಡವರಾಗ್ಲಿ ಮಲ್ಲಣ್ಣವರಾಗ್ಲಿ ಯಾವತ್ತೂ ನನ್ನ ಮಾತನ್ನ ಎಂಥ ಸಂದರ್ಭದಲ್ಲೂ ನನಗೆ ಕೈ ಬಿಟ್ಟಿಲ್ಲ. ಅದಕ್ಕೋಸ್ಕರ ಅವ್ರ ಮನೆಯವರು ಡಾಕ್ಟರ್ ಪ್ರಭಾ ಅವರು ಚುನಾವಣೆ ನಿಂತಿದ್ದಾರೆ. ಸೊ ಅವ್ರಿಗೋಸ್ಕರ ನಾನು ಅವ್ರಿಗೆ ಸಹಕಾರ ಕೊಡದೆ ಹೋದ್ರೆ ಬಹಳ ದೊಡ್ಡ. ಯಾಕಂದ್ರೆ ಕೇವಲ ನನ್ನ ಸ್ವಾರ್ಥ ನೋಡ್ಕೊಂಡು ಅವ್ರು ಕಷ್ಟ ಬಂದಾಗ ನಾನು ಭಾಗಿಯಾಗ್ಲಿಲ್ಲ ಅಂದ್ರೆ ನನಗೆ ಸ್ವಾರ್ಥಿ ಅಂತ ಪಟ್ಟ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಅವ್ರಿಗೋಸ್ಕರ ಸ್ವಲ್ಪ ಸಮಯ ಅನ್ಕೊಳ್ಳೋ ನಾನು ಅಲ್ಲಿ ಅವ್ರ ಜೊತೆಗೆ ಇರ್ಬೇಕಾಗಿತ್ತು. ಹಾಗಾಗಿ ವಿಳಂಬ ಆಯ್ತು. ಅದಕ್ಕೋಸ್ಕರ ಅಲ್ಲಿ ಬಹಳ ಸೇರಿದ್ರು. ಅದಕ್ಕೋಸ್ಕರ ಬಂಧುಗಳೇ, ನಾವೆಲ್ಲರೂ ಯಾವ ಅನುಮಾನ ಯಾವ ಶಂಕೆಗೂ ತಾವು ಇಟ್ಕೋಬೇಡಿ. ನಾನು ಕೊನೆವರೆಗೂ ಹಡಗಲಿ ಇದು ವಿಧಾನಸಭಾ ಕ್ಷೇತ್ರ ಮೀಸಲು ಇರಲಿ ಸಾಮಾನ್ಯ ಆಗಲಿ ನಾನು ನಿಮ್ಮ ಜೊತೆಗಿರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ಬಯಸ್ತಾ ಇದ್ದೇನೆ. ಅದಕ್ಕೋಸ್ಕರ ನೀವು ಧೈರ್ಯವಾಗಿ ನಿಂತು ನಿಮ್ಮ ಬೂತು, ನಿಮ್ಮ ಊರು, ನಿಮ್ಮ ಪಂಚಾಯತಿಯಲ್ಲಿ ನೀವು ಸ್ವಯಂ ಸೇವಕರಾಗಿ ನೀವು ಪಕ್ಷವನ್ನ ಸಂಘಟನೆ ಮಾಡಿ. ಇವತ್ತೇನು ನಮಗೆ ಕೇವಲ ಅಲ್ಪ ಮತಗಳಿಂದ ನಾವು ಸೋತಿದ್ದೇವೆ. ನಾವು ಅದು ಬೆರಳೆಣಿಕೆ ಮತಗಳಿಂದ ಸೋತಿದ್ದೇವೆ. ಅದು ನಮ್ಮ ಸೋಲಲ್ಲ, ನಮ್ಮ ನಿರ್ಲಕ್ಷ್ಯ ನಮಗೆ ಸೋಲಿನ ದೊಡ್ಡಗೆ ನೂಕಿದೆ. ಹಾಗಾಗಿ ನಾವು ಇನ್ನೂ ಈ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಲೀಡನ್ನು ಕೊಡೋದ್ರ ಮೂಲಕ ಪಕ್ಷದ ಹೈಕಮಾಂಡಿನ ಗಮನವನ್ನು ಸೆಳೆತಕ್ಕಂಥ ಕೆಲಸ ನಾವೆಲ್ಲರೂ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ. ಹಾಗಾಗಿ ತಮ್ಮೆಲ್ಲರ ಆಶೀರ್ವಾದ, ತಮ್ಮೆಲ್ಲರ ಸಹಕಾರ, ತಮ್ಮೆಲ್ಲರ ಮಾರ್ಗದರ್ಶನ ಸದಾಕಾಲ ನನಗೂ ಬೇಕು, ಪಕ್ಷಕ್ಕೂ ಬೇಕು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳು ತಮಗೆಲ್ಲ ತಲುಪಿದೆ, ಎಲ್ಲರಿಗೂ ತಲುಪ್ತಾ ಇದೆ. ತಿಂಗಳ 2,000 ಬರ್ತಾ ಇದೆ. ರಾಜ್ಯದ ಉದ್ದಕ್ಕೂ ಫ್ರೀ ಬಸ್ ಇದೆ ನಮ್ಮ ಮಹಿಳೆಯರಿಗೆ, ತಾಯಂದಿರಿಗೆ. ಆಮೇಲೆ 200 ಯೂನಿಟ್ ಫ್ರೀ ಕರೆಂಟ್ ಬರ್ತಾ ಇದೆ, ಯುವ ನಿಧಿ ಬರ್ತಾ ಇದೆ. ಆಮೇಲೆ ಅಕ್ಕಿ ಬರ್ತಾ ಇದೆ, ಅಕ್ಕಿ ಬದಲು ದುಡ್ಡು ಬರ್ತಾ ಇದೆ ಅಲ್ವಾ. 5 kg ಅಕ್ಕಿ, 5 kg ದುಡ್ಡು, 10 kg ಮಾತು ಕೊಟ್ಟಿದ್ದು. ಆ ಪ್ರಕಾರ ನಡ್ಕೊಂಡಿದ್ದೇವೆ. ನುಡಿದಂತೆ ನಡೆದಂತ ಪಕ್ಷ ಅದು ಕಾಂಗ್ರೆಸ್ ಪಕ್ಷ.